ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿನೂ ಬರೀ ಇದು ಶುಕ್ರವಾರದ ಲಾಗ್ ನೋಡ್ರಿ. ಶುಕ್ರವಾರ ದಿನ ಹೆಂಗಿತ್ತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತಿದ್ರಿ. ಮತ್ತು ಆಲೂ ಪರಾಟ ಹೆಂಗೆ ಮಾಡೋದಂತ ಸಿಂಪಲ್ಲಾಗೆ ರೆಸಿಪಿನೂ ಶೇರ್ ಮಾಡ್ತೀನಿ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ನಮ್ಮ ಫ್ಯಾಮ್ಲಿ 10K ಆಗಲಿ ಅಂತೇಳಿ ಆಸೆ ಐತಿ. ಹಾಗಾಗಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ಇದು ಶುಕ್ರವಾರ ಬೆಳಗ್ಗೆ ನೋಡ್ರಿ, ನಾನು 5 ಗಂಟೆಗೆ ಎದ್ದಿದ್ದೆ. ಮನೂ ರನ್ನಿಂಗ್ ಅಂತೇಳಿ ಹೊರಗಡೆ ಹೋದ. ಅಂದ್ರೆ ಇವತ್ತು ಜಲ್ದಿ ಹೋಗ್ತಾನಂತ್ರಿ. ಅದಕ್ಕಾಗಿ ನಾಷ್ಟಕ್ಕೆ ರೆಡಿ ಮಾಡಿದ್ರಿ ಮಮ್ಮಿ ಅಂತ ಅಂದಿದ್ದೆ. ಅದಕ್ಕಾಗಿ ನಾನು ಫಸ್ಟಿಗೆ ನಾಷ್ಟಕ್ಕೆ ಅಂದ್ರೆ ಸ್ವಲ್ಪ ಆಲೂ ಪರಾಟ ಮಾಡ್ಬೇಕಂತ ಹೇಳಿದ್ದಾರೆ ಮನು. ಅದನ್ನ ರೆಡಿ ಮಾಡ್ಕೊಂಡ್ರಾಯ್ತು. ಮತ್ತು ಯೋಗ ಎಲ್ಲ ಮುಗಿಸಿ ಸ್ಟಾರ್ಟ್ ಮಾಡೋದಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಬಟಾಟಿ ಕುದ್ದು ಅದನ್ನ ತಣ್ಣಗಾಗಿ ಫಿಲ್ಲಿಂಗ್ ಎಲ್ಲ ರೆಡಿ ಮಾಡ್ಕೋಬೇಕಲ್ರಿ. ಹಾಗಾಗಿ ಫಸ್ಟಿಗೆ ಬಟಾಟಿನ ಕುದ್ಸಾಕಿಟ್ಟು ಆಮೇಲೆ ಹಿಟ್ಟು ಕಲಸಿ ಇಟ್ಬಿಟ್ರೆ ಆಯಿತು, ಪಟ್ಟಂತ ರೆಡಿ ಆಗುತ್ತಲ್ರಿ. ಅದಕ್ಕಾಗಿ ನಾನು ಈಗಿದ್ರೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬಟಾಟಿ ಕುದ್ಸಾಕಿಡಾಕಂತೀನಿ ನೋಡ್ರಿ. ಅದು ಕುಕ್ಕರ್ದು ಏನೈತಲ್ಲ ಹ್ಯಾಂಡ್ ಸ್ವಲ್ಪ ಲೂಸ್ ಆಗಿತ್ತು. ಅವಾಗವಾಗ ಟೈಟ್ ಮಾಡ್ತಾ ಇರಬೇಕು. ನಾವು ಹಾಗೆ ಬಿಟ್ಟರೆ ಅದು ಜಲ್ದಿನೇ ಹಾಳಾಗ್ತೈತ್ರಿ. ಹಾಗಾಗಿ ಅದನ್ನು ಚಾಕುದಲ್ಲೇ ಟೈಟ್ ಮಾಡಿಬಿಟ್ಟು ಈಗಿದ್ರೆ ಬಟಾಟಿನ ತೊಳೆದಿಟ್ಟಿದ್ದೆ ರೀ. ಅದನ್ನ ಒಂದ್ರೊಳಗೆ 2 ಮಾಡಿ ಕುದ್ಸಾಕಿಟ್ರೆ ಜಲ್ದಿ ಕುದೀತಾವ್ರಿ. ಒಂದು ಇಡೀ ಬಟಾಟಿ ಹಾಕಿಬಿಟ್ರೆ ಏನೈತಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತಂದ್ರೆ ಒಂದು 5-6 ಸೀಟಿ ಕೂಗಿಸ್ಬೇಕಾಗುತ್ತೆ. ಈ ಥರ ಕಟ್ ಮಾಡಿಬಿಟ್ರೆ ಒಂದು 3-4 ವಿಷಲ್ ಒಳಗೆ ಕುದ್ಬಿಡ್ತಾವ್ರಿ. ಅದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಕುದಿಸ್ಬಿಟ್ರಾಯ್ತು. ಸಿಪ್ಪಿ ಏನೈತಲ್ಲ ಜಲ್ದಿ ಸುಲಿತಾವ್ರಿ. ಅದಕ್ಕಾಗಿ ಕುದಿಸೋಂದಾಗ ಬಟಾಟಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಸ್ಬೇಕು. ಈಗ ಬಟಾಟಿನೂ ಕುದಿಸಾಕಿಟ್ಬಿಟ್ಟು ಹಿಟ್ಟಷ್ಟೇ ಕಲಸಿಟ್ಬಿಟ್ರೆ ಆಯ್ತು ರೀ. ಹಿಟ್ಟನ್ನು ನೆನೆಯುತ್ತಲ್ಲ, ಅದಕ್ಕಾಗಿ ನಾನು ಹಿಟ್ಟು ಕಲ್ಸಾಕಂತೀನಿ ನೋಡ್ರಿ. ಅದು ಆಲೂ ಪರಾಟ ಮಾಡೋಕ್ಕೇನಿತ್ತಲ್ಲ ಸ್ವಲ್ಪ ಹಿಟ್ಟು ಮೆತ್ತಗಾಗಿನೇ ಕಲಿಸ್ಕೋಬೇಕಾಗುತ್ತೆ. ಮತ್ತು ಚಲೋತ್ನಾಗ ನೆನೆದ್ಬಿಟ್ರೆ ಪರಾಟನೂ ಚಲೋ ಬರ್ತಾವ್ರಿ. ಒಂದು ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಸ್ವಲ್ಪ ಅಜ್ವಾನ ಹಾಕಿಬಿಟ್ಟು ಸ್ವಲ್ಪ ಮೆತ್ತಗಾಗಿ ಕಲಸಿಡ್ಬೇಕಾಗುತ್ತೆ ರೀ. ಇವಾಗ ಟೈಮ್ 5:30 ಆಗಿ ಬಂದಿತ್ತು. ಅಂದರೆ 5:20ಕ್ಕೆ 19 ನಿಮಿಷ ಏನಾಗಿತ್ತು ಅಡುಗೆ ಮನೆಗೆ ಬಂದಿದ್ದು. 5:20-25 ನಿಮಿಷ ಆಗಿರ್ಬೇಕು ರೀ. ಇವಾಗ ರೆಡಿ ಮಾಡಿ ಇಟ್ಟರಾಯ್ತು. ಹಿಟ್ಟು ನೆನೆಯುತ್ತೆ ಮತ್ತು 7 ಗಂಟೆಗೆ ಮಾಡಕ್ಕೆ ಬರುತ್ತಂತ ನಾನು ಅದನ್ನ ಹಿಟ್ಟು ಕಲಸಿಡಾಕಂತೀನಿ ನೋಡ್ರಿ. ಸ್ವಲ್ಪ ನೀರು ಹಾಕಿಬಿಟ್ಟು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತಗಾಗಿ ಕಲಿಸ್ಕೋಬೇಕ್ರಿ. ಯಾಕಂದ್ರೆ ಅದು ಆಲೂ ಫಿಲ್ಲಿಂಗ ಸ್ವಲ್ಪ ಮೆತ್ತಗಿರ್ತೈತಲ್ಲ, ಸಾಫ್ಟಾಗಿರುತ್ತೆ. ಹಾಗಾಗಿ ಹಿಟ್ಟು ಗಟ್ಟಿ ಆದಾಗ ಅದು ಆಲೂ ಫಿಲ್ಲಿಂಗ್ ಹೊರಗಡೆ ಬರೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಹಿಟ್ಟನ್ನು ಮೆತ್ತಗಾಗಿನೇ ಕಲಿಸ್ಕೋಬೇಕು. ಹಿಟ್ಟನ್ನು ಕಲಸಿ ಇಟ್ಬಿಟ್ಟು ಈಗಿದ್ರೆ ಇನ್ನೇ ರಾತ್ರಿನೇ ಉಪ್ಪಿನ ಡಬ್ಬಿ ತೊಳೆದಿಟ್ಟಿದ್ದೆ ರೀ. ಅಂದರೆ ಉಪ್ಪು ಖಾಲಿ ಆಗಿತ್ತು, ಸ್ವಲ್ಪ ಹೊಲಸಾಗಿತ್ತು ಅಂತೇಳಿ ತೊಳೆದಿಟ್ಟಿದ್ದೆ. ಶುಕ್ರವಾರ ಮಂಗಳವಾರ ಉಪ್ಪಿನ ಡಬ್ಬಿ ಖಾಲಿ ಮಾಡಿ ತೊಳೆಯಕ್ಕೆ ಹೋಗ್ಬಾರ್ದು. ನಿನ್ನೆ ಗುರುವಾರ ಇತ್ತಲ್ಲ, ಅದಕ್ಕಾಗಿ ತೊಳೆದು ಇಟ್ಟಿದ್ದೆ ರೀ. ಬೆಳಗ್ಗೆ ಎದ್ದು ಉಪ್ಪು ಹಾಕಕ್ಕೆ ಬರುತ್ತಂತೇಳಿ ಈಗಿದ್ರೆ ಬೆಳಗ್ಗೆ ಎದ್ದು ಉಪ್ಪು ಹಾಕಿ ಇಡಾಕಂತೀನಿ ನೋಡ್ರಿ. ಯಾವಾಗಲೂ ಉಪ್ಪು ಡಬ್ಬಿಗೆ ಹಾಕೋ ಮುಂದಾಗ ಒಂದು 3 ಲವಂಗನ ಹಾಕಿ ಇಡಬೇಕಂತಾರು. ನಾನು ಕೆಲವೊಂದು ವಿಡಿಯೋದೊಳಗೆ ನೋಡಿಬಿಟ್ಟು ಫಾಲೋ ಮಾಡ್ತಿರ್ತೆ ಅಂದ್ರೆ ನಮಗೆ ಯಾವ್ದು ಇಷ್ಟ ಆಗುತ್ತೆ ನಮ್ಮ ನಂಬಿಕೆ ಮೇಲೆ ಹೋಗುತ್ತೆ ರೀ. ನಮ್ಗೆ ಮಾಡ್ಬೇಕನ್ನಿಸ್ದಾಗ ಮಾಡಿಬಿಡ್ಬೇಕಷ್ಟೇ. ಅದಕ್ಕಂತೇಳಿ ಉಪ್ಪಿನ ಡಬ್ಬಿಗೆ ಒಂದು 3 ಲವಂಗ ಹಾಕಿ ಉಪ್ಪನ್ನು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ನೋಡ್ರಿ. ಯಾವಾಗಲೂ ಉಪ್ಪಿನ ಡಬ್ಬಿ ಪೂರ್ತಿ ಖಾಲಿ ಆಗೋ ಮಟ್ಟ ಬಿಡಾಕೆ ಹೋಗಬಾರ್ದು. ಹಾಗೆ ಉಪ್ಪನ್ನು ತಂದುಬಿಟ್ಟು ತುಂಬಿ ಇಟ್ಕೋಬೇಕ್ರಿ. ಅಂದರೆ ಫಿಲ್ ಮಾಡಿ ಇಟ್ಕೋಬೇಕು. ಮನೆಯೊಳಗೆ ಉಪ್ಪಾಗಲಿ ಅರಿಶಿನ ಪುಡಿ ಆಗಲಿ ಖಾಲಿ ಆಗೋಕ್ಕೆ ಬಿಡಬಾರ್ದು ಅಂತಾರೆ. ನಾನು ಕೆಲವೊಂದು ವಿಡಿಯೋದಾಗ ನೋಡಿಬಿಟ್ಟು ತಿಳ್ಕೊಂಡಿದ್ರಿ. ಈಗಿದ್ರೆ ಯೋಗಾನೂ ಮುಗಿಸ್ಬಿಟ್ಟು ಸೂರ್ಯೋದಯ ಎಷ್ಟು ಮಸ್ತ್ ಕಾಣಕತ್ತೈತೆ ನೋಡ್ರಿ. ನನಗಂತೂ ಬೆಳಗ್ಗೆ ಈ ಥರ ಸೂರ್ಯೋದಯ ನೋಡೋಕೆ ಜಾಸ್ತಿ ಖುಷಿ ಆಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನೂ ಟೈಮ್ ಇಟ್ಟರೆ ನೀರನ್ನೂ ಕಾಸಕ್ಕೆ ಇಟ್ಟಿದ್ದೆ. ಅದಕ್ಕಾಗಿ ಬಟಾಟಿ ಫಿಲ್ಲಿಂಗ್ನೂ ರೆಡಿ ಮಾಡಿ ಇಟ್ರಾಯ್ತಂತೇಳಿ ಬಟಾಟಿನ ಸುಲಿಯಾಕಂತೀನಿ ನೋಡ್ರಿ. ಅದು ಉಪ್ಪು ಹಾಕಿ ಕುದಿಸೋದ್ರಿಂದ ಮ್ಯಾಲಿನ ಸಪ್ಪೆ ಅಂತಲ್ಲ ಈಜಿಯಾಗೆ ಬಂದುಬಿಡ್ತೈತ್ರಿ. ಈಗಿದ್ರೆ ಅದಕ್ಕೊಂದು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ರೆಡಿ ಮಾಡಾಕಂತೀನಿ ನೋಡ್ರಿ. ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೋಬೇಕು. ಹಸಿಮೆಣ್ಸಿನ್ಕಾಯಿ ಇಷ್ಟ ಇದ್ದಿತ್ತಿಲ್ಲ ಅಂದರೆ ನೀವು ಖಾರದ ಪುಡಿ ಹಾಕಿಬಿಟ್ಟು ಮಾಡ್ಬೋದು. ಅಂದರೆ ಕೆಂಪು ಖಾರದ ಪುಡಿ ಹಾಕಿಬಿಟ್ಟು ಮಾಡ್ಬೋದು. ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿಬಿಟ್ರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿರುತ್ತೆ ರೀ. ಈಗ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಬೇಕಂದರೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಪೇಸ್ಟನ್ನು ಮಾಡಬೇಕಾಗುತ್ತೆ ರೀ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿದ್ದಿದ್ರೆ ಹಾಕಿ. ಕರ್ಬೇವು ಸೊಪ್ಪು ಏನೈತಲ್ಲ ಆಪ್ಷನಲ್ಲ, ಬೇಕಂದ್ರೆ ಹಾಕ್ಬೋದು. ಅಂದರೆ ತಿನ್ನಂಗಿಲ್ಲ ಮಕ್ಕಳು ಅಂತೇಳಿ ಈ ಥರ ಮಾಡೋದು. ಅದಕ್ಕೆ ರುಬ್ಬಂದ ಹಾಕಿಬಿಟ್ರೆ
ತಿಂತಾರಂತ ಹೇಳಿ ಈಗೆಲ್ಲನೂ ಹಾಕಿಬಿಟ್ಟು ಈ ಥರ ಪೇಸ್ಟ್ ಮಾಡಿಬಿಟ್ಟು ಇಲ್ಲೇನು ಬಟಾಟಿ ಸುಲಿಟ್ಟಿದ್ದೀವಲ್ರಿ ಅದಕ್ಕೆ ಅದು ಪೇಸ್ಟನ್ನು ಹಾಕಿಬಿಟ್ಟು ಉಳ್ಳಾಗಡ್ಡಿನೂ ಅಷ್ಟೇ ರೀ, ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಒಂದು 2 ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ನನಗೆ ಇಷ್ಟ ಆಗುತ್ತೆ ಉಳ್ಳಾಗಡ್ಡಿ ಹಾಕಿಬಿಟ್ರೆ, ಹಾಗಾಗಿ ಉಳ್ಳಾಗಡ್ಡಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಧನಿಯಾ ಪುಡಿ, ಸ್ವಲ್ಪ ಕಸೂರಿ ಮೆಂತಿ, ಸ್ವಲ್ಪ ಅರಿಶಿನ ಪುಡಿ ರೀ, ಸ್ವಲ್ಪ ಹಿಂಗೆ ಹಾಕಿದ್ದೀನಿ, ಸ್ವಲ್ಪ ಆಮ್ಚೂರು ಪುಡಿನ ಹಾಕಿಬಿಟ್ಟು ಎಲ್ಲನೂ ಚಲೋತ್ನಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದರೆ ನಮ್ಮ ಟೇಸ್ಟಿಗೆ ಅನ್ಸರ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೋದು. ಎಲ್ಲನೂ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಈ ಥರ ಉಂಡೆ ಮಾಡಿ ಇಡಬೇಕ್ರಿ. ಸ್ವಲ್ಪ ಬಟಾಟಿ ಮೇಲೂ ಡಿಪೆಂಡ್ ಆಗಿರುತ್ತೆ. ಹಳೆ ಬಟಾಟಿ ಇದ್ರೆ ಅಷ್ಟೊಂದು ಮೆತ್ತಗೆ ಆಗಂಗಿಲ್ಲ ರೀ, ಆದರೆ ಇವು ಹೊಸ ಬಟಾಟಿ ಅದಾವಲ್ಲ, ಹಾಗಾಗಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಕಲಸಿದ ತಕ್ಷಣ ಈ ಥರ ಸ್ವಲ್ಪ ಹಳಸ್ ಥರ ಆಗಿರ್ತೈತಿ. ಈ ಥರ ಉಂಡೆ ಮಾಡಿಟ್ಟು ಒಂದು 5-10 ನಿಮಿಷ ಬಿಟ್ಟರೆ ಆಯಿತು, ಮತ್ತು ಸ್ವಲ್ಪ ಗಟ್ಟಿ ಆಗುತ್ತೆ ರೀ, ಪರಾಟ ಮಾಡೋಕ್ಕಾಗುತ್ತೆ. ಉಂಡಿನೂ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಪುಟಾಣಿ, ಶೇಂಗಾ, ಮೊಸರು, ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಚಟ್ನಿನೂ ರೆಡಿ ಮಾಡಿದೆ ನೋಡಿರಿ. ಸಖತ್ತಾಗಿರುತ್ತೆ, ಸಿಂಪಲ್ಲಾಗಿ ಇದ್ರೂ ಚಟ್ನಿ ರೀ. ಪುಟಾಣಿ ಶೇಂಗಾ ಹಾಕಿ ಮಾಡಿದ್ದು, ಅದನ್ನು ಚಟ್ನಿ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಟೆ ರೀ. ಟೈಮ್ನು ಇಳುವರಿ ಆಗೇ ಬಿಟ್ಟು ನೋಡಿರಿ. ಇನ್ನು ಪಟ್ಟಂತ ಪರೋಟ ಮಾಡಿಬಿಟ್ರೆ ಆಯಿತು. ಮನೋ ಇದ್ರೆ ಇನ್ನೂ ಮಾಡಿಲ್ರಿ ಮಮ್ಮಿ ಅಂಥೇಳಿ ಕೇಳಾಕತ್ತಿದ್ದಾರೆ. ಅವನೇ ಬರೋದೇ ಇಳುವರಿ ಬಂದಾನು, ಅಂದರೆ ರನ್ನಿಂಗ್ ಅದು ಡ್ರಿಲ್ ಹೇಳ್ಕೊಡಕ್ಕೆ ಹೋಗ್ತಾನೆ, ಹಂಗಾಗಿ ಲೇಟ್ ಮಾಡಿ ಬಂದಾನು. ಮತ್ತು ನನಗೆ ಬಂದ್ಬಿಟ್ಟು ಇನ್ನೂ ಮಾಡಿಲ್ರಿ ಮಮ್ಮಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದ. ನೀನು ಜಳಕ ಮುಗಿಸಿದ್ದೇವ್ರಿ, ನಮಸ್ಕಾರ ಮಾಡೋಕ್ಕೆ ನಾನು ರೆಡಿ ಮಾಡ್ತೀನಿ, ನೀನು ಹೋಗ್ಬಾ ಅಂತ ಹೇಳಿಬಿಟ್ಟು ನಾನು ಈ ಕಡೆ ರೆಡಿ ಮಾಡಾಕಂತೀನಿ ನೋಡಿರಿ. ನಾವು ಯಾವ ಸೈಜ್ ಬೇಕಲ್ಲ ಆ ಸೈಜನ್ನು ಆಲೂಗಡ್ಡೆ ಫಿಲ್ಲಿಂಗ್ ಆಗಲಿ ಮತ್ತು ಹಿಟ್ಟಾಗಲಿ ತೊಗೋಬೇಕಾಗುತ್ತೆ ರೀ. ನಾನು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಮಾಡಾಕಂತೀನಿ. ಅಂದರೆ ಇಷ್ಟ ಮಾಡ್ಕೊತ ಆಡ್ಕೊತ ಕುಂದ್ರಕ್ಕಿಂತ ಪಟ್ ಅಂತ ದೊಡ್ಡ ಮಾಡಿಬಿಟ್ರೆ ಆಯಿತು. ಅಂದರೆ 2 ತಿನ್ನೋರು 1 ತಿಂದ್ಬಿಟ್ರೂ ಹೊಟ್ಟೆ ಫುಲ್ ಆಗುತ್ತೆ ರೀ. 2 ಅಂತೂ ತಿನ್ನೋಕೆ ಆಗಂಗಿಲ್ಲ ರೀ, 1 ಬೇಡ 1.5 ತಿಂದ್ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ ರೀ. ಅಷ್ಟು ದೊಡ್ಡ ಸೈಜನ್ನು ಮಾಡಿದ್ದು, ಅಂದರೆ ಇಷ್ಟ ಮಾಡೋಕ್ಕಿಂತ ಈ ಥರ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತಲ್ರಿ ನನಗಂತೂ. ಹಾಗಾಗಿ ಈ ಥರ ಒಳಗಡೆನ ಹೋಗಿ ಯಾವ ಥರ ಫಿಲ್ ಮಾಡ್ತೀವಲ್ಲ ಅದೇ ಥರ ಫಿಲ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಲಟ್ಟಿಸ್ಕೋಬೇಕು ರೀ. ಭಾರ ಹಾಕಿಬಿಟ್ಟು ಲಟ್ಟಿಸ್ಬಾರ್ದು. ಈಗ ಇದ್ರ ಲಟ್ಟಿಸ್ಬಿಟ್ಟು 2 ಸೈಡ ಚಲೋತ್ನಾಗೆ ಬೆನ್ಸ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದ್ಸಲ ಬೆನ್ಸ್ಕೊಂಡ್ಬಿಟ್ರೆ ಆಯಿತು. ಮಸ್ತಾಗಿ ಆಲೂ ಪರಾಟ ರೆಡಿ ಆಗ್ತಾವೆ ನೋಡಿರಿ. ಮನು ಕೇಳಿದಂಥೇಳಿ ನಾನು ಮಾಡಿದ್ದು, ನಿನ್ನೆ ರಾತ್ರಿನೇ ಹೇಳಿದ್ದಾರೆ ನಾಳೆ ಆಲೂ ಪರಾಟ ಮಾಡಿರಿ ಮಮ್ಮಿ ಅಂಥೇಳಿ. ಆ್ಯಕ್ಚುಲಿ ನಾನು ಮೆಂತ್ಯ ಪರಾಟ ಮಾಡ್ಬೇಕಂತ ಅಂದಿದ್ದೆ, ಮತ್ತು ಅದು ಇದು ನೀವೆಲ್ಲ ಹಾಕಿಬಿಟ್ಟು ಗಬಾಳ್ ಮಾಡೋಕ್ಕೆ ಹೋಗಬೇಡ್ರಿ, ಸಿಂಪಲ್ ಆಲೂ ಪರಾಟ ಮಾಡಿರಿ ಮಮ್ಮಿ ಅಂತ ಅಂದಿದ್ದೆ. ಅದಕ್ಕಾಗಿ ಇವತ್ತು ನಾನು ಸಿಂಪಲ್ ಆಲೂ ಪರಾಟ ಮಾಡಿದ್ದು ನೋಡಿರಿ. ಆ್ಯಕ್ಚುಲಿ ನಾನು ಮೆಂತ್ಯ ಪಲ್ಯನ ಮಿಕ್ಸಿಗೆ ಹಾಕಿಬಿಟ್ಟು ಹಿಟ್ಟೊಳಗೆ ಹಾಕಿ ಕಲಿಸಿ ಮಾಡ್ಬೇಕಂದು ವಿಚಾರ ಇತ್ತು. ಹಂಗೆ ಹೇಳಿದ ಕೂಡಲೇ ಈ ಥರ ಸಿಂಪಲ್ಲಾಗಿ ಆಲೂ ಪರಾಟನೂ ರೆಡಿ ಮಾಡಿದ್ದು ನೋಡಿರಿ. ಭಾಳ ಮಸ್ತ್ ಇರ್ತಾವೆ, ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ರೆ. ಈಗ ಈ ಥರ ಎಲ್ಲ ಲಟ್ಟಿಸ್ಬಿಟ್ಟು 2 ಸೈಡ್ ಚಲೋತ್ನಾಗೆ ಬೆನ್ಸ್ಕೋಬೇಕು ನೋಡಿರಿ. ಎಷ್ಟು ಮಸ್ತಾಗೆ ಬರ್ತಾವೆ ಇವು. ಬೆಳಗ್ಗೆ ಮಾಡಿಟ್ರು ರಾತ್ರಿ ತನಕ ಇಟ್ರೂ ಬಿರುಸಾಗಂಗಿಲ್ಲ ರೀ. ಮತ್ತು ಮೊಸರು, ಹಿಂಡಿ ಅಥವಾ ತುಪ್ಪ ಏನಾದರೂ ಹಚ್ಕೊಂಡು ತಿನ್ಬೋದು. ಇದಕ್ಕೇನು ಚಟ್ನಿ ಬೇಕಂತೇನಿಲ್ಲ ರೀ, ಎಲ್ಲ ಹಾಕಿರ್ತೀವಲ್ಲ. ಹಾಗಾಗಿ ನಾನು ಮನುಗೆ ಡಬ್ಬಿಗೆ ಹಾಕಕ್ಕೆ ಸ್ವಲ್ಪ ಚಟ್ನಿನೂ ರೆಡಿ ಮಾಡಿದ್ದು. ಈಗ ಆಲೂ ಪರಾಟ ಮಾಡಿ ಮನುಗೆ ಕೊಟ್ಟೆ ರೀ. ಡಬ್ಬಿನೂ ಕಟ್ಕೊಳಕತ್ತಿದ್ದಾರೆ. ನಾನು ಸ್ವಲ್ಪ ತಣ್ಣಗಾಗ್ಲಪ್ಪಿ ಬಿಸಿ ಡಬ್ಬಿಗೆ ಹಾಕಿಬಿಟ್ರೆ ನೀರು ಬಿಟ್ಟು ಮತ್ತು ಇರೋದು ಒಂಥರ ಆಗುತ್ತಲ್ರಿ, ಅದಕ್ಕಾಗಿ ಸ್ವಲ್ಪ ಆರಿಸ್ಬಿಟ್ಟು ಹಾಕ್ತೀನಿ. ನಿಂದ್ರಂತಂದ್ರೂ ಕೇಳೇ ಇಲ್ಲ ರೀ. ಹಾಗೆ ಸ್ವಲ್ಪ ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಲೇಟ್ ಆಗೈತ್ರಿ ಮಮ್ಮಿ ಅಂತ ತೊಗೊಂಡು ಹೊಂಟ ನೋಡಿರಿ. ತಾನೇ ರೆಡಿ ಮಾಡ್ಕೊತಿರ್ತಾನು ಒಂದೊಂದು ಸಲ ರೀ. ಮತ್ತು ಡಬ್ಬಿನೂ ಬಿಟ್ಟು ಬಂದನಂತೇಳಿ ಇವತ್ತು ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಚಟ್ನಿನ ತೊಗೊಂಡು ಹೊಂಟಿದ್ದ. ಈಗ ಅವನು ಡಬ್ಬಿ ತೊಗೊಂಡು ಹೋದರೆ ನಾನು ಆಲೂ ಪರಾಟ ಮತ್ತು ಸ್ವಲ್ಪ ಹಿಟ್ಟಿತ್ತು ಚಪಾತಿ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಆ್ಯಕ್ಚುಲಿ ನನಗೆ ಬಿಸಿ ಬಿಸಿ ತಿನ್ಬೇಕು ಅನ್ನೋದಿತ್ತು, ತಣ್ಣಗನ ಆಗಿಬಿಟ್ಟಿದ್ದು. ಅಂದರೆ ಎಲ್ಲ ಮಾಡಿ ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡೋಟ್ಟಿಗೆ ತಣ್ಣಗೆ ಆಗಿಬಿಟ್ಟಿದ್ದು. ಈಗ ಮಸ್ತಾಗಿ ನಾನು ಆಲೂ ಪರಾಟ ಮತ್ತು ಚಟ್ನಿ ಪ್ಲೇಟಿಗೆ ಹಚ್ಕೊಂಡ್ಬಿಟ್ಟು ಊಟ ಮಾಡಾಕಂತೀನಿ ನೋಡಿರಿ. ಬರ್ರಿ ಮತ್ತು ಮುಂಜಾನೆ ನಾಷ್ಟಕ್ಕೆ ಊಟಕ್ಕೆ ಅಡುಗೆ ಅಂತೂ ರೆಡಿ ಆಯಿತು. ಮಧ್ಯಾಹ್ನ ಬರೀ ಅನ್ನ ಮಜ್ಜಿಗೆ ಅಷ್ಟು ಮಾಡಿಬಿಟ್ರೆ ಆಗುತ್ತೆ ರೀ. ಹಾಗಾಗಿ ಮುಂಚೆನೇ ಅಡುಗೆ ಮಾಡಿ ಇಡೋದು ಬೆಸ್ಟ್ ಅಂತ ಅನ್ಸುತ್ತೆ. ಇವಾಗ ಬ್ಯಾಸ್ಗ್ಯಾಗಂತೂ ಮಧ್ಯಾಹ್ನ ಅಡುಗೆ ಮಾಡೋದು ಸಿಕ್ಕಾಪಟ್ಟೆ ತ್ರಾಸು ಅನ್ಸುತ್ತೆ ರೀ. ಹಾಗಾಗಿ ಬೆಳಗ್ಗೆನೇ ಅಡುಗೆ ಎಲ್ಲ ಮುಗಿಸ್ದೆ. ಮತ್ತೇನಿದ್ರೆ ಅನ್ನ ಮಜ್ಜಿಗೆ ಅಷ್ಟೇ ಮಾಡಿಕೊಟ್ರೆ ಆಯ್ತು ಅಂಥೇಳಿ. ಇವಾಗಿದ್ರೆ ಟೈಮ್ ಊಟ ಎಲ್ಲ ಮುಗಿಸ್ಬಿಟ್ಟು ಸುಮ್ಮನೆ ಕೂತಿದ್ದೆ ರೀ. ಟೈಮ್ 4 ಗಂಟೆ ಆಗಿದ್ದ. ಮನುಗೆ ಸ್ವಲ್ಪ ನಿಂಬೆಹಣ್ಣಿನ ಶರ್ಬತ್ ಮಾಡಿ ಕೊಟ್ರೆ ಆಯಿತು. ಇವಾಗ ಬಿಸಿಲಾಗ್ರಿ ಏನಾದರೂ ತಣ್ಣಗೆ ಕುಡಿಬೇಕಂತ ಅನ್ಸುತ್ತೆ, ಅದಕ್ಕಾಗಿ ಶರ್ಬತ್ ಮಾಡಿ ಕೊಟ್ಟೆ ರೀ. ನಮ್ಮ ಮನೆಯವರಿದ್ರೆ ಸಿಲಿಂಡ್ರ್ ತರಕ್ಕೆ ಹೋಗಿದ್ರು. ಅಂದರೆ ನಂಬರ್ ಹಚ್ಬಿಟ್ಟು ಒಂದು 4-5-6 ದಿವಸ ಆಗಿತ್ತು ರೀ. ಅವಾಗೆಲ್ಲ ನಾವು ನಂಬರ್ ಹಚ್ಚಿದ ನೆಕ್ಸ್ಟ್ ಡೇನೇ ಕೊಡ್ತಿದ್ರು. ಅಂದ್ರೆ ನಾವು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ
ತಿಂಗಳಿಗೊಮ್ಮೆ ಸಿಲಿಂಡ್ರ್ ತೊಗೊಳೋದು. ಹಾಗಾಗಿ 2 ತಿಂಗಳು ಆಗಿ ಹೋಗಿತ್ತು ನಂಬರ್ ಹಚ್ಚಿದ್ರು ತಂದು ಕೊಟ್ಟಿದ್ದಿಲ್ಲ ರೀ. ಅದಕ್ಕಾಗಿ ಮತ್ತು ಎಲ್ಲ ನ್ಯೂಸ್ ಒಳಗೆ ಸಿಲಿಂಡ್ರ್ ಸಿಗಲ್ಲಾಗ್ಯವು ಹಂಗೆ ಹಿಂಗೆ ಹೇಳಾಕತ್ತಿದ್ರಲ್ಲ, ಅದಕ್ಕಾಗಿ ನಾನು ತಂದು ಇಟ್ಬಿಡ್ರಿ ಟೆನ್ಷನ್ ಇರಂಗಿಲ್ಲ ಅಂತ ಹೇಳಿದೆ ರೀ. ಅಂದರೆ ಖಾಲಿ ಆದಾಗ ಮತ್ತು ಬೇಕಂದಾಗ ಸಿಗ್ಲಿಕ್ಕಂದ್ರೆ ಅಡುಗೆ ಮಾಡೋದು ಬಂತ ಉಪವಾಸ ಇರೋದಾಗುತ್ತಂತೆ ಫೈನಲಿ ಅಲ್ಲೇ ಹೋಗ್ಬಿಟ್ಟು ತಂದು ಇಟ್ರು ನೋಡ್ರಿ. ಇವಾಗ ಸಮಾಧಾನ ಆಯಿತು. ಹಂಗೆ ಆಗುತ್ತೆ, ಏನಾದರೂ ಮಿಸ್ಟೇಕ್ ಆಗಿಬಿಟ್ರೆ ಅಂದ್ರೆ ಕುಡ್ಲಿಕ್ಕಂದ್ರೆ ಉಪವಾಸನ ಇರಬೇಕಾಗುತ್ತೆ ಅಂತೇಳಿ. ಅಂದರೆ ನ್ಯೂಸ್ ಒಳಗೆಲ್ಲ ನಾವು ನೋಡಾಕತ್ತಿದ್ದು ಸಿಲಿಂಡ್ರ್ ಸಿಗ್ಲಾರ್ಬಿಟ್ಟಾಕ ಒಲೆ ಮೇಲೆ ಅಡುಗೆ ಮಾಡೋದು ಆ ಥರ ಮಾಡಾಕತ್ತಿದ್ರು ಅಂತೇಳಿ ತೋರ್ಸಾಕತ್ತಿದ್ರು. ಆ್ಯಕ್ಚುಲಿ ಸ್ವಂತ ಮನೆ ಇದ್ರೆ ಏನಾದರೂ ಒಲೆ ಮೇಲೆ ಅಡುಗೆ ಮಾಡ್ಬೋದಿತ್ತು. ಬಾಡಿಗೆ ಮನೆಯೊಳಗೆ ಮೊದಲೇ ಓನರ್ ಅಲ್ಲಿ ಹೊಲ್ಸು ಮಾಡಬೇಡ್ರಿ ಇಲ್ಲಿ ಹೊಲ್ಸು ಮಾಡಬೇಡ್ರಿ ಅಂತಾರೆ. ಹಾಗಾಗಿ ಮೊದಲು ತಂದಿಟ್ಬಿಡ್ರಿ, ಅದೊಂದು ಕೆಲಸ ಮಾಡಿಬಿಟ್ರೆ ಚಲೋ ಆಗುತ್ತಂತ ಹೇಳಿದ್ದೆ ರೀ. ಇವಾಗಿದ್ರೆ ನಾನು ಎಲ್ಲ ಕೈಕಾಲು ಮುಖ ತಕ್ಕೊಂಡ್ಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಾಕಂತೀನಿ ನೋಡ್ರಿ. ಅದು ಧೂಪ ಹಾಕಾಕತ್ತಿದ್ದು. ಇವಾಗೆಲ್ಲ ಕೆಲಸ ಮುಗಿದ್ಮೇಲೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ ರೀ. ಇವತ್ತಿನ ಅಡುಗೆನೂ ಜಾಸ್ತಿ ಇದ್ದಿತ್ತಿಲ್ಲ, ಬರೀ ಸಾಂಬಾರು ಮತ್ತು ಮಾಡೋದಷ್ಟೇ ಇತ್ತು. ಅಂದರೆ ಬೆಳಗ್ಗೆ ಮಾಡಿದ ಚಪಾತಿ ಎಲ್ಲ ಇದ್ದು. ಹಾಗಾಗಿ ನಿವಾಂತಾಗಿ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಅಡ್ಡಾಡಿಕೊಂಡು ಮನೋತನ ಸಂಗಟ ಮಾತು ಹೇಳ್ಕೊಂಡು ಈ ಥರ ದಿನಾನ ಹೊಂಟಿದ್ದು ನೋಡ್ರಿ. ಅಂದರೆ ಎಲ್ಲರೂ ಮನ್ಯಾಗಿದ್ದಾಗ ಏನಿತ್ತಲ್ಲ ಟೈಮ್ ಹೆಂಗೆ ಹೋಗುತ್ತೋ ಗೊತ್ತಾಗಂಗಿಲ್ಲ. ಆದರೆ ಮನ್ಯಾಗ ಯಾರೂ ಇರ್ಲಿಕ್ಕಂದ್ರೆ ಟೈಮ್ ಹೋಗೋದು ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತೆ, ಬೇಸರ ಬರ್ತಾ ಇರ್ತೈತಿ. ಇವಾಗಿದ್ರೆ ಟೈಮ್ 6 ಗಂಟೆ ಆಗಿತ್ತು. 6:30 7 ಗಂಟೆ ಅಲಕ್ಕೆ ಬಂದಿತ್ತು ರೀ. ನಾನಿದ್ರೆ ತನಗೆ ಚೂಡ ಬೇಕಂತ ಅಂದಿದ್ಲ, ಅದಕ್ಕಾಗಿ ಚೂಡಾನ ರೆಡಿ ಮಾಡಾಕಂತೀನಿ ನೋಡ್ರಿ. ಈ ಕಡೆ ಒಂದು ಕಡೆ ಚೂಡಾನ ಒಗ್ಗರಣೆ ಹಾಕ್ಬೇಕಂತೇಳಿ ರೆಡಿ ಮಾಡ್ಕೊಳಕತ್ತಿದ್ದೆ. ಒಂದು ಕಡೆ ಶೇಂಗಾನ ಹುರಿದಿಟ್ಟಿದ್ದೆ ರೀ. ಶೇಂಗದ ಸಾರು ಮಾಡ್ಬೇಕಂತೇಳಿ. ಆ್ಯಕ್ಚುಲಿ ನಿನ್ನೆ ಒಬ್ಬರು ಸಿಸ್ಟ್ರ್ ಶೇಂಗದ ಸಾರು ರೆಸಿಪಿ ಕೇಳಿದ್ರು. ನಾನು ಆಲ್ರೆಡಿ ಅದು ಶೂಟ್ ಮಾಡಿದ್ದಿಲ್ಲ ರೀ, ಅಂದರೆ ವಿಡಿಯೋ ಮಾಡ್ಕೊಂಡಿದ್ದಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಶೇಂಗದ ಸಾರು ರೆಸಿಪಿನ ಶೇರ್ ಮಾಡ್ತೀನಿ ರೀ. ಆಲ್ರೆಡಿ ನಾನು 1-2 ಸಲ ಹಾಕಿದ್ದೀನಿ, ಬಟ್ ಆ ವಿಡಿಯೋದ ಲಿಂಕ್ ಹಾಕ್ಬೇಕಂದ್ರೆ 700 ವಿಡಿಯೋ ಅದಾವ ರೀ, ಎಲ್ಲಿ ಹುಡುಕ್ಯಾಡ್ದಂತೇಳಿ ಗೊತ್ತಾಗಂಗಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ರೆಸಿಪಿನ ಶೇರ್ ಮಾಡ್ತೀನಿ ರೀ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.